ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಕೇಳುವ ಹಲವಾರು ರಸ್ತೆ ಸಂಚಾರ ಚಿಹ್ನೆಗಳನ್ನು ನಾವು ಈಗಾಗಲೇ ಭಾಳಷ್ಟು ನೋಡಿದ್ದೀವಿ. ಅದರಲ್ಲಿ ಬರುವ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾವುದ್ಯಾವುದು ಬರ್ತವೆ, ಯಾವ ಥರ ಪ್ರಶ್ನೋತ್ತರಗಳು ಬರ್ತವೆ, ಈ ಥರ ಎಲ್ಲ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ಬಿಡ್ತೀವಿ. ಅದಕ್ಕೋಸ್ಕರ ನಾವು ಮುಂಚೆನೇ ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳುತ್ತಾ, ಯಾಕಂದರೆ ಈಗಾಗಲೇ ಚಾಲನಾ ವೃತ್ತಿ ಪರೀಕ್ಷೆ ಪ್ರಾರಂಭವಾಗಿದೆ KSRTCಯಲ್ಲಿ. ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಈ ಒಂದಿಷ್ಟು ನೋಡಿಕೊಂಡ್ರೆ ಒಂಚೂರು ಹೆಲ್ಪ್ ಆಗುತ್ತೆ ಎನ್ನುವ ಉದ್ದೇಶದಿಂದ ಈ ಒಂದು ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಪ್ರಶ್ನೆ ಬಂದು, ಓವರ್ಟೇಕಿಂಗ್ ನಿಷೇಧಿಸಿರುವ ಸಂದರ್ಭ. ಯಾವ ಟೈಮಲ್ಲಿ ಓವರ್ಟೇಕಿಂಗ್ ನಿಷೇಧ ಇರುತ್ತೆ ಅಂಥೇಳಿ. ಆನ್ಸರ್ ಬಂದು, ಮುಂಬರುವ ರಸ್ತೆಯು ಸರಿಯಾಗಿ ಕಾಣದಿರುವಾಗ ಓವರ್ಟೇಕಿಂಗ್ ನಿಷೇಧಿಸಲಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಪಾದಚಾರಿಗಳು ಕಡಿದಾದ ತಿರುವು ಮತ್ತು ನಿಂತಿರುವ ವಾಹನದ ಹತ್ತಿರ ರಸ್ತೆಯನ್ನು ದಾಟಬಾರದು. ಕಾರಣ ಏಕೆ? ಸ್ವಲ್ಪ ದೂರದಲ್ಲಿರುವ ಇತರೆ ವಾಹನ ಚಾಲಕನಿಗೆ ರಸ್ತೆ ದಾಟುತ್ತಿರುವ ಪಾದಚಾರಿಗಳು ಕಾಣಿಸದೇ ಇರುವುದರಿಂದ. ನಮ್ಗೆ ಹತ್ತಿರನೇ ಗಾಡಿ ಹತ್ತಿರನೇ ರೋಡು ಕ್ರಾಸ್ ಮಾಡ್ತಿರ್ತದೆ. ಅಂಥ ಟೈಮಲ್ಲಿ ಕಾಣಿಸಲ್ಲ. ಅದಕ್ಕೋಸ್ಕರ ಪಾದಚಾರಿಗಳು ಕಡಿದಾದ ತಿರುವು ಅಥವಾ ಟರ್ನಿಂಗು, ಡೇಂಜರ್ ಟರ್ನಿಂಗ್ ಇರ್ತಲ್ಲ, ಆ ಟರ್ನಿಂಗ್ ಹತ್ರ ಅಥವಾ ವಾಹನ ನಿಂತಿದಾಗ ಅದ್ರ ಎದುರುಗಡೆಯಿಂದ ನಾವು ರೋಡ್ ಕ್ರಾಸ್ ಮಾಡಬಾರ್ದು ಅಂಥೇಳಿ ಸರಿಯಾದ ಉತ್ತರ ಆಗಿರುತ್ತೆ. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಸ್ವಲ್ಪ ಭಾಳಷ್ಟಿದೆ. ಆಮೇಲೆ ನೀವು ಬೇಕಾದರೆ ವಿಡಿಯೋನ ಸ್ಕಿಪ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಹೇಳುತ್ತೆ. ನೋಡಿ, ಸಾರಿಗೆಯೇತರ ವಾಹನಗಳಲ್ಲಿ ಕೊಂಡೊಯ್ಯಬೇಕಾದ ವಾಹನದ ದಾಖಲೆ ಪತ್ರಗಳೇನು? ಅಂದರೆ ಈ ಲಾರಿ ಈ ಥರ ಇರ್ತವಲ್ಲ ಸಾರಿಗೆಯೇತರ ವಾಹನಗಳು. ಅಂಥ ವಾಹನಗಳಲ್ಲಿ ಏನೇನು ದಾಖಲೆ ಪತ್ರಗಳು ತೊಗೊಂಡು ಹೋಗ್ಬೇಕಂತೇಳಿ, ನೋಂದಣಿ ಪತ್ರ, ವಿಮೆ ಪತ್ರ, ತೆರಿಗೆ ಪಾವತಿ ರಸೀದಿ, ಚಾಲನಾ ಅನುಜ್ಞಾನ ಪತ್ರ, ಇವೆಲ್ಲ ತೊಗೊಂಡು ಹೋಗ್ಬೇಕು ಗಾಡಿ ಜೊತೆಗೆ ಅಂತೇಳಿ. ನೀವು ಹೋಗುತ್ತಿರುವ ರಸ್ತೆಯಲ್ಲಿ ಎಡಬದಿಗೆ ವಾಹನವನ್ನು ತಿರುಗಿಸುವಾಗ ನೀವು ಮಾಡಬೇಕಾದದ್ದು, ನೀವು ಹೋಗಬೇಕಾದ್ರೆ, ನೀವು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಲೆಫ್ಟ್ ಟರ್ನ್ ಮಾಡಬೇಕಾಗಿತ್ತು. ನೀವು ಲೆಫ್ಟ್ ಟರ್ನಿಗೆ ಎಡಬದಿಗೆ ತಿರುಗಬೇಕಾದ್ರೆ ನೀವೇನು ಮಾಡ್ಬೇಕಂತೇಳಿ, ಎಡಕ್ಕೆ ತಿರುಗುವ ಸಿಗ್ನಲ್ ತೋರಿಸಿ ರಸ್ತೆಯ ಎಡಬದಿಗೆ ಬಂದು ನಂತರ ಎಡಕ್ಕೆ ತಿರುಗುವುದು. ನೋಡಿ, ಎಡಕ್ಕೆ ಹೋಗುವ ಸಿಗ್ನಲ್ ತೋರಿಸ್ಕೊಂಡು ರೋಡ್ದು ಲೆಫ್ಟ್ ಸೈಡಿಗೆ ಬಂದು ಆಮೇಲೆ ಎಡಕ್ಕೆ ತಿರುಗಬೇಕಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು, ವಾಹನದ ಮಾಲಿನ್ಯ ಪ್ರಮಾಣ ಪತ್ರದ ವಾಯಿದೆ. ವಾಹನದ ಏನು ನಮ್ಮ ಗಾಡಿದು ಏನಿದೆ ವಾಹನದ ಮಾಲಿನ್ಯ ಪ್ರಮಾಣ ಪತ್ರ ಏನಿರ್ತದೋ ಅದು 5 ಎಷ್ಟು ದಿನ ಇರುತ್ತೆ ಅಂತ ಕೇಳ್ತಾವನೆ. 6 ತಿಂಗಳು ಇರುತ್ತೆ. ನೀವು ರಾತ್ರಿ ಹೈ ಬೀಮ್ನೊಂದಿಗೆ ವಾಹನ ಚಾಲನೆ ಮಾಡುತ್ತಿರುವಾಗ ಮುಂದಿನ ಮತ್ತೊಂದು ವಾಹನ ಸಮೀಪಿಸಿದಾಗ ನೀವು ಏನು ಮಾಡಬೇಕು ಅಂತೇಳಿ, ನೀವು ಹೆಡ್ಲೈಟು ಹೈ ಬೀಮ್ ಹಾಕ್ಕೊಂಡು ಹೋಗ್ತಾ ಇರ್ತೀರಲ್ಲ. ನಿಮಗೆ ಎದುರುಗಡೆ ಇನ್ನೊಂದು ಗಾಡಿ ಹತ್ತಿರ ಬಂದಾಗ ನೀವೇನು ಮಾಡ್ಬೇಕಂತೇಳಿ, ವಾಹನ ಹಾದು ಹೋಗುವವರೆಗೂ ಹೆಡ್ಲೈಟ್ ಬೆಳಕನ್ನು ಡಿಮ್ ಮಾಡುವುದು. ಆ ಗಾಡಿ ಪಾಸ್ ಆಗೋವರೆಗೂ ನೀವು ಹೆಡ್ಲೈಟು ಡಿಮ್ ಮಾಡಬೇಕಾಗುತ್ತೆ ಅಂತೇಳಿ ಸರಿಯಾದ ಉತ್ತರ. ಚಾಲಕನು ತನ್ನ ಬಲಗೈಯನ್ನು ಹೊರಚಾಚಿ ಅಂಗೈಯನ್ನು ಕೆಳಗೆ ಮಾಡಿ ಹಲವು ಸಲ ಮೇಲೆ ಮತ್ತು ಕೆಳಗೆ ಆಡಿಸಿದರೆ ಏನೆಂದು ಸೂಚಿಸುತ್ತಿದ್ದಾನೆ. ವಾಹನದ ವೇಗವನ್ನು ಕಡಿಮೆ ಮಾಡುತ್ತಿರುವುದಾಗಿ ಸೂಚಿಸುತ್ತಿದ್ದಾನೆ ಅಂತೇಳಿ ಅರ್ಥ ಆಗುತ್ತೆ. ಚಾಲಕನು ಸ್ಕೂಲ್ ಟ್ರಾಫಿಕ್ ಚಿಹ್ನೆಯನ್ನು ರಸ್ತೆಯಲ್ಲಿ ನೋಡಿದಾಗ ಏನು ಮಾಡಬೇಕು ಅಂತ, ವೇಗ ಕಡಿಮೆ ಮಾಡಿ ಜಾಗರೂಕತೆಯಿಂದ ಮುಂದೆ ವಾಹನ ಓಡಿಸ್ಕೊಂಡು ಹೋಗಬೇಕಾಗುತ್ತೆ. ಮೋಟರ್ ಸೈಕಲ್ ಸವಾರನು ಎಡಕ್ಕೆ ತಿರುಗುವಾಗ ಮಾಡಬೇಕಾದದ್ದು ಏನು? ಎಡಗಡೆ ತಿರುಗುವ ಸಂಕೇತವನ್ನು ಬಲಗೈಯಿಂದ ತೋರಿಸುವುದು. ಯು ಟರ್ನ್ ಮಾಡುವಾಗ ತೋರಿಸಬೇಕಾದ ಸಿಗ್ನಲ್ ಏನು? ಬಲಕ್ಕೆ ತಿರುಗುವ ಸಿಗ್ನಲ್ ತೋರಿಸಬೇಕಾಗುತ್ತದೆ. ಯಾವ ಸಂದರ್ಭದಲ್ಲಿ ಚಾಲಕನು ಯು ತಿರುವನ್ನು ತೆಗೆದುಕೊಳ್ಳಬಾರದು? ಸಂಚಾರ ದಟ್ಟಣೆ ಹೆಚ್ಚಾಗಿರುವ ರಸ್ತೆಯಲ್ಲಿ ಯು ಟರ್ನ್ ತೆಗೆದುಕೊಳ್ಳಬಾರದು. ಒಂದು ವಾಹನವನ್ನು ಓವರ್ಟೇಕ್ ಮಾಡುವ ಮೊದಲು ಏನನ್ನು ದೃಢಪಡಿಸಿಕೊಳ್ಳಬೇಕು? ಮುಂದಿನ ರಸ್ತೆ ಸ್ಪಷ್ಟವಾಗಿ ಕಾಣುವಂತಿದ್ದು ಓವರ್ಟೇಕ್ ಮಾಡಲು ಸುರಕ್ಷಿತವೆನಿಸಿದಾಗ ಮಾತ್ರ ಒಂದು ವಾಹನವನ್ನು ಓವರ್ಟೇಕ್ ಮಾಡಬಹುದು. ಸರಕು ಸಾಗಣೆ ವಾಹನದ ಕ್ಯಾಬಿನ್ನಲ್ಲಿ ಕೊಂಡೊಯ್ಯಬಹುದಾದ ವ್ಯಕ್ತಿಗಳ ಸಂಖ್ಯೆ ಎಷ್ಟು? ನೋಂದಣಿ ಪ್ರಮಾಣ ಪತ್ರದಲ್ಲಿ ನಮೂದಾದಷ್ಟು ವ್ಯಕ್ತಿಗಳು ಕ್ಯಾಬಿನ್ನಲ್ಲಿ ಹೋಗಬಹುದು. ನಿಮ್ಮ ವಾಹನವನ್ನು ಓವರ್ಟೇಕ್ ಮಾಡುತ್ತಿರುವಾಗ ನೀವೇನು ಮಾಡಬೇಕು ಅಂತ, ಓವರ್ಟೇಕ್ ಮಾಡುವ ವಾಹನಕ್ಕೆ ಅಡಚಣೆ ಮಾಡಬೇಡಿ. ಹ್ಯಾಂಡ್ ಬ್ರೇಕನ್ನು ಬಳಸುವುದು. ವಾಹನ ನಿಲುಗಡೆ ಮಾಡಿದಾಗ ಕಡ್ಡಾಯವಾಗಿ ಹ್ಯಾಂಡ್ ಬ್ರೇಕ್ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ದ್ವಿಚಕ್ರ ವಾಹನದಲ್ಲಿ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ
ಪ್ರಯಾಣ ಕಾನೂನಿನ ಉಲ್ಲಂಘನೆ ಆಗುತ್ತದೆ. ಅಂದರೆ ಇಬ್ಬರಿಗೆ ಹೋಗೋಕ್ಕೆ ಪರ್ಮಿಷನ್ ಇರುತ್ತೆ, ಇಬ್ಬರಿಗಿಂತ ಜಾಸ್ತಿ ಅಂದರೆ 3 ಜನ 4 ಜನ ಹೋಗ್ತಿರ್ತಾರೆ ಕೆಲವೊಂದು ಜಾಗದಾಗ, ಅದು ಕಾನೂನಿನ ಉಲ್ಲಂಘನೆ ಆಗುತ್ತದೆ. ಆಸ್ಪತ್ರೆ ಬಳಿ ನೀವು ಒಂದು ವಾಹನವನ್ನು ಓವರ್ಟೇಕ್ ಮಾಡುವಾಗ ಹಾರನ್ ಮಾಡಬೇಡಿ. ಹಾಸ್ಪಿಟಲ್ಲು ಆಮೇಲೆ ಕೋರ್ಟ್ ಹತ್ರ ನೀವು ಯಾವುದೇ ಕಾರಣಕ್ಕೂ ಹಾರ್ನ್ ಮಾಡಬೇಡಿ ಅಂತೇಳಿ. ನೋಂದಣಿಯಾಗದ ವಾಹನವನ್ನು ಸಾರ್ವಜನಿಕ ರಸ್ತೆಯಲ್ಲಿ ಬಳಸುವುದು ಕಾನೂನು ಬಾಹಿರವಾಗಿರುತ್ತದೆ. ಸಾರಿಗೆ ವಾಹನ ಚಾಲನೆ ಮಾಡಲು ಲೈಸೆನ್ಸ್ ಪಡೆಯಲು ಕನಿಷ್ಠ ವಯೋಮಿತಿ 20 ವರ್ಷಗಳು ಆಗಿರಬೇಕು. ಈ ಸಂದರ್ಭದಲ್ಲಿ ಓವರ್ಟೇಕ್ ಮಾಡುವುದು ನಿಷೇಧವಾಗಿದೆ. ಕಿರುದಾದ ಸೇತುವೆ ಹತ್ರ, ಚಿಕ್ಕದು ಬ್ರಿಡ್ಜ್ ಇರುತ್ತಲ್ವ ಅಂಥ ಜಾಗದಾಗ ಓವರ್ಟೇಕ್ ಮಾಡಬೇಡಿ ಅಂತ. ತನ್ನ ಬಳಿ ಇರುವ ಪ್ರಾಣಿಯು ತನ್ನ ನಿಯಂತ್ರಣ ತಪ್ಪುತ್ತಿದೆ ಎಂದು ತಿಳಿದು ನಿಲ್ಲಿಸಲು ಕೋರಿದರೆ ಚಾಲಕ ವಾಹನವನ್ನು ನಿಲ್ಲಿಸಬೇಕು. ಕೆಳಗಿನ ಯಾವ ಪ್ರಕರಣದಲ್ಲಿ ವಾಹನ ನಿಲುಗಡೆ ನಿಷೇಧಿಸಿದೆ? ರಸ್ತೆ ಸಂಚಾರ ನಿಯಂತ್ರಣ ದೀಪದ ಬಳಿ ವಾಹನ ನಿಲುಗಡೆ ನಿಷೇಧಿಸಿದೆ. ಅತಿ ವೇಗ, ಇದು ಅಪರಾಧ, ಚಾಲನಾ ಲೈಸೆನ್ಸ್ ಅಮಾನತು ಮತ್ತು ರದ್ದತಿ ಮಾಡಲು ಎಡೆ ಮಾಡುತ್ತದೆ. ಓವರ್ ಸ್ಪೀಡ್. ಶಾಲಾ ವಾಹನಗಳು ವಿದ್ಯಾರ್ಥಿಗಳನ್ನು ಇಳಿಸಲು ಮತ್ತು ಹತ್ತಿಸಲು ನಿಲ್ಲಿಸಿದಾಗ ವಿದ್ಯಾರ್ಥಿಗಳು ಏಕಾಏಕಿ ರಸ್ತೆ ದಾಟುವ ಸಾಧ್ಯತೆ ಇರುವುದರಿಂದ ನಿಧಾನವಾಗಿ ಎಚ್ಚರಿಕೆಯಿಂದ ಹೋಗಬೇಕಾಗುತ್ತೆ. ಅಂಧ ವ್ಯಕ್ತಿಯು ಬಿಳಿ ಕೋಲನ್ನು ಹಿಡಿದು ರಸ್ತೆ ದಾಟುವಾಗ ನಾವೇನು ಮಾಡಬೇಕು ಅಂತ, ವಾಹನ ಚಾಲಕನು ಬಿಳಿ ಕೋಲು ನೋಡಿ ವಾಹನ ನಿಲ್ಲಿಸುವ ಸಂಚಾರಿ ಸಂದೇಶ ಎಂದು ಭಾವಿಸಿ ವಾಹನ ನಿಲ್ಲಿಸಬೇಕಾಗುತ್ತದೆ. ವಾಹನವು ಅಪಘಾತಕ್ಕೆ ಒಳಗಾದಾಗ ಏನು ಮಾಡಬೇಕು ಅಂತೇಳಿ 24 ಗಂಟೆ ಒಳಗಡೆ ಹತ್ತಿರದ ಪೊಲೀಸ್ ಠಾಣೆಗೆ ವರದಿ ಮಾಡಬೇಕಾಗುತ್ತದೆ. ಅಪಘಾತವಾದ 3ನೇ ವ್ಯಕ್ತಿಯ ಆಸ್ತಿ ಮತ್ತು ವಸ್ತು ನಷ್ಟ ಆದಾಗ 24 ಗಂಟೆಯೊಳಗೆ ಚಾಲಕನು ಹತ್ತಿರದ ಪೊಲೀಸ್ ಠಾಣೆಗೆ ವರದಿ ಮಾಡಬೇಕು. ನಮ್ಮ ವಾಹನವನ್ನು ಹಿಂಬದಿಯ ವಾಹನ ಓವರ್ಟೇಕ್ ಮಾಡಲು ಪ್ರಾರಂಭಿಸಿದಾಗ ನಾವು ಬೇರೆ ವಾಹನ ಓವರ್ಟೇಕ್ ಮಾಡಬಾರದು. ಮುಂದೆ ಇರುವ ವಾಹನದ ಚಾಲಕನು ಓವರ್ಟೇಕ್ ಮಾಡಲು ಸೂಚನೆ ನೀಡಿದಾಗ ನಾವು ಓವರ್ಟೇಕ್ ಮಾಡಬಾರದು. ಮುಂದೆ ಇರುವ ವಾಹನದ ಚಾಲಕನು ಓವರ್ಟೇಕ್ ಮಾಡಲು ಸೂಚನೆ ನೀಡದೇ ಇದ್ದಾಗ ನಾವು ಓವರ್ಟೇಕ್ ಮಾಡಬಾರದು. ನಮ್ಮ ವಾಹನವನ್ನು ಓವರ್ಟೇಕ್ ಮಾಡುತ್ತಿರುವಾಗ ನಾವು ವೇಗವನ್ನು ಹೆಚ್ಚಿಸಬಾರದು. ಈ ಸ್ಥಳಗಳಲ್ಲಿ ವಾಹನ ನಿಲುಗಡೆ ನಿಷೇಧಿಸಿದೆ. ಆಸ್ಪತ್ರೆ ಪ್ರವೇಶ ದ್ವಾರ. ಈ ಸ್ಥಳಗಳಲ್ಲಿ ವಾಹನ ನಿಲುಗಡೆ ನಿಷೇಧಿಸಲಾಗಿದೆ. ಅಗ್ನಿಶಾಮಕ ವಾಹನಕ್ಕೆ ಅಡ್ಡಲಾಗಿ. ಮೋಟಾರು ಸೈಕಲ್ನಲ್ಲಿ ಹಿಂಬದಿ ಸವಾರನ್ನು ಕೊಂಡೊಯ್ಯಲು ವಾಹನವು ಫುಟ್ ರೆಸ್ಟ್, ಕೈ ಹಿಡಿಕೆ ಮತ್ತು ಸೀರೆ ಗಾರ್ಡ್ ಹೊಂದಿರಬೇಕು. ಸಾರ್ವಜನಿಕ ಸೇವಾ ವಾಹನ ಚಾಲನೆ ಮಾಡುವಾಗ ಧೂಮಪಾನ ಮಾಡುವುದು ಚಾಲನಾ ಅನುಜ್ಞಾನ ಪತ್ರ ಅಮಾನತಿಗೆ ಅವಕಾಶವಾಗುತ್ತದೆ. ರಸ್ತೆಯಲ್ಲೂ ಕೆಟ್ಟು ನಿಂತ ವಾಹನದಿಂದ ಸಾರ್ವಜನಿಕರಿಗೆ ಅಡಚಣೆಯಾದಾಗ ಚಾಲನಾ ಅನುಜ್ಞಾನ ಪತ್ರವನ್ನು ಅಮಾನತು ಅಥವಾ ರದ್ದತಿಗೆ ಅವಕಾಶವಾಗುತ್ತದೆ. ಸಂಚಾರ ದೀಪ ಮತ್ತು ಪೊಲೀಸ್ ಇಲ್ಲದ ಕೂಡು ರಸ್ತೆಯ ಬಳಿ ನೀವು ಬಂದಾಗ ಮಾಡಬೇಕಾದದ್ದು, ನಿಮ್ಮ ಬಲಭಾಗದಿಂದ ಬರುವ ವಾಹನಗಳಿಗೆ ದಾರಿ ಬಿಟ್ಟು ನಂತರ ಸೂಕ್ತ ಸಂಜ್ಞೆ ನೀಡಿ ಮುಂದುವರಿಯಿರಿ. ನೀವು ಮಿನುಗುತ್ತಿರುವ ಹಳದಿ ಸಂಚಾರಿ ದೀಪದ ವೃತ್ತಕ್ಕೆ ಬರುವಾಗ ವಾಹನವನ್ನು ನಿಧಾನಗೊಳಿಸಿ ಮುಂದೆ ಸುರಕ್ಷಿತ ಎಂಬುದನ್ನು ದೃಢಪಡಿಸಿಕೊಂಡು ನಂತರ ಚಲಿಸಿ. ರಸ್ತೆಯಲ್ಲಿ ನಿರಂತರವಾಗಿ ಹಳದಿ ಪಟ್ಟಿ ಹಾಕಿದ್ದಲ್ಲಿ ವಾಹನವು ಹಳದಿ ಪಟ್ಟಿಯನ್ನು ದಾಟಕೂಡದು. ನೀವು ಏರು ಅಥವಾ ಇಳಿ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡುವಾಗ ನೀವು ಏರುವ ವಾಹನಗಳಿಗೆ ಅವಕಾಶ ನೀಡಬೇಕು. ಟ್ರ್ಯಾಕ್ಟರ್ನ ಚಾಲಕನು ಏನನ್ನು ಕೊಂಡೊಯ್ಯಬಾರದು. ಚಾಲಕನನ್ನು ಬಿಟ್ಟು ಬೇರೆ ವ್ಯಕ್ತಿಯನ್ನು ಕೊಂಡೊಯ್ಯಬಾರದು. ಒಂದು ವಾಹನವು ಅಡ್ಡ ರಸ್ತೆಯಿಂದ ಮುಖ್ಯ ರಸ್ತೆಗೆ ಪ್ರವೇಶಿಸುವಾಗ ಚಾಲಕನು ಆದ್ಯತೆ ನೀಡಬೇಕಾದ ಅಂಶ, ಮುಖ್ಯ ರಸ್ತೆಯಲ್ಲಿ ಬರುವ ಎಲ್ಲ ವಾಹನಗಳಿಗೆ ಅವಕಾಶ ನೀಡಬೇಕು. ನೀವು ಒಂದು ವಾಹನವನ್ನು ಎಡದಿಂದ ಓವರ್ಟೇಕ್ ಮಾಡುವುದಿದ್ದರೆ ಚಾಲಕನು ತನ್ನ ಬಲಭಾಗಕ್ಕೆ ತಿರುಗಿ ರಸ್ತೆ ಮಧ್ಯದಲ್ಲಿ ಹೋಗುವುದಾಗಿ ಸೂಚನೆ ನೀಡಿದಾಗ ಎಡಭಾಗದಿಂದ ಓವರ್ಟೇಕ್ ಮಾಡಬಹುದು. ಅಧಿಕೃತ ಅಧಿಕಾರಿಯಿಂದ ಒಂದು ವಾಹನವನ್ನು ವಶಪಡಿಸಿಕೊಳ್ಳಬಹುದಾದ ಸಂದರ್ಭ ಯಾವುದು? ವಾಹನದಲ್ಲಿ ಚಾಲ್ತಿ ಇರುವ ನೋಂದಣಿ ಹಾಗೂ ಪರವಾನಗಿ ಇಲ್ಲದಿದ್ದಲ್ಲಿ ವಶಪಡಿಸಿಕೊಳ್ಳಬಹುದು. ಯಾವ ತರಹದ ಹಾರ್ನ್ ಬಳಸಬಾರದು? ಯಾವ ತರಹದ ಹಾರನ್ ಬಳಸಬಹುದು ಅಂತೇಳಿ ಎಲೆಕ್ಟ್ರಿಕ್ ಹಾರನ್
ಬಳಸಬೇಕು, ಏರ್ ಹಾರ್ನ್ ಬಳಸಬಾರ್ದು ಅಂತೇಳಿ. ಯಾವ ರಸ್ತೆಯಲ್ಲಿ ರಿವರ್ಸ್ ಗೇರ್ನಲ್ಲಿ ವಾಹನ ಚಾಲನೆ ಮಾಡುವುದು ನಿಷೇಧಿಸಿದೆ? ಏಕಮುಖ ರಸ್ತೆ, ಏಕಮುಖ ಸಂಚಾರ ಏನಿರ್ತಲ್ಲ ಒನ್ ವೇ, ಅದರಲ್ಲಿ ರಿವರ್ಸು ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿ ಚಾಲಕ ಸಿಕ್ಕಿ ಹಾಕಿಕೊಂಡಾಗ ಅವನು ಯಾವ ಶಿಕ್ಷೆಗೆ ಗುರಿಯಾಗುತ್ತಾನೆ? 6 ತಿಂಗಳು ಸಜೆ ಅಥವಾ 2,000 ರೂಪಾಯಿ ದಂಡ ಅಥವಾ 2. ನೀವು ವಾಹನ ಚಾಲನೆಗೆ ಕಲಿಕಾ ಅನುಜ್ಞಾನ ಪತ್ರ ಹೊಂದಿದ್ದರೆ ಚಾಲನಾ ಲೈಸೆನ್ಸ್ ಹೊಂದಿರುವ ವ್ಯಕ್ತಿಯನ್ನು ತರಬೇತಿ ಕಾರಣಕ್ಕಾಗಿ ತಮ್ಮ ಜೊತೆ ಕರೆದುಕೊಂಡು ಹೋಗಬಹುದು, ಹೊರತು ಬೇರೆಯವರನ್ನು ಕರೆದೊಯ್ಯಲು ಸಾಧ್ಯವಿಲ್ಲ. ಹಳದಿ ದೀಪ ಇರುವ ಸಂಚಾರಿ ದೀಪ ಹೊಂದಿದ ವೃತ್ತದಲ್ಲಿ ಆ ವೃತ್ತದ ಕಡೆ ಹೋಗುವ ವಾಹನ ಚಾಲಕ ಏನು ಮಾಡಬೇಕು? ವಾಹನದ ವೇಗ ಕಡಿಮೆ ಮಾಡಿ ವಾಹನ ನಿಲ್ಲಿಸಿ. ಎಲ್ಲ ಮೋಟಾರು ವಾಹನಗಳು ಹೊಂದಿರಲೇಬೇಕು ಏನಂದರೆ 3ನೇ ವ್ಯಕ್ತಿಯ ವಿಮೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಮುಂದೆ ಹೋಗುತ್ತಿರುವ ವಾಹನದಿಂದ ಕಾಯ್ದುಕೊಳ್ಳಬೇಕಾದ ಕನಿಷ್ಠ ಅಂತರ, ವೇಗದ ಆಧಾರದ ಮೇಲೆ ಸುರಕ್ಷಿತ ಅಂತರವನ್ನು ನೀವು ಕಾಯ್ದುಕೊಳ್ಳಬೇಕು. ಖಾಸಗಿ ವಾಹನದಲ್ಲಿ ಕರೆದುಕೊಂಡು ಹೋಗಲು ಅನುಮತಿಸಲ್ಪಟ್ಟ ವಾಹನದ ಸಾಮರ್ಥ್ಯವನ್ನು ಎಲ್ಲಿ ನಮೂದಿಸಲಾಗಿದೆ? ನೋಂದಣಿ ಪ್ರಮಾಣ ಪತ್ರದಲ್ಲಿ, RC ಬುಕ್ಕಲ್ಲಿ. ಯಾವ ಸಂದರ್ಭದಲ್ಲಿ ಓವರ್ಟೇಕ್ ಮಾಡುವುದನ್ನು ನಿಷೇಧಿಸಿದೆ? ವಾಹನವನ್ನು ಕಡಿದಾದ ಬೆಟ್ಟದಲ್ಲಿ ಚಾಲನೆ ಮಾಡುವಾಗ ಓವರ್ಟೇಕ್ ಮಾಡುವುದು ನಿಷೇಧಿಸಿದೆ. ರಸ್ತೆಯ ಮೇಲೆ ಬಿಟ್ಟು ಬಿಟ್ಟು ಬಿಳಿ ಪಟ್ಟಿ ಹಾಕಿದ್ದರೆ ಆಗ ನೀವು ಅವಶ್ಯವಿದ್ದಾಗ ಲೈನ್ ಬದಲಾವಣೆ ಮಾಡಬಹುದು. ಮಿನುಗುವ ಕೆಂಪು ಸಂಚಾರಿ ದೀಪ ಇದ್ದರೆ ಅದರ ಅರ್ಥ ವಾಹನ ನಿಲ್ಲಿಸಿ ಸುರಕ್ಷಿತ ಎನಿಸಿದರೆ ಮುಂದೆ ಸಾಗಬಹುದು. ಸುರಕ್ಷಿತ ಚಾಲನೆ ಎಂದರೆ ಏನು? ಸಂಚಾರ ನಿಯಮ ಹಾಗೂ ಸಂಜ್ಞೆಯನ್ನು ಉಲ್ಲಂಘಿಸುವ ವಾಹನ ಚಾಲಕರ ಬಗ್ಗೆ ಊಹೆ ಮಾಡಿ ಸುರಕ್ಷಿತವಾಗಿ ವಾಹನ ಚಾಲನೆ ಮಾಡೋದು ಸಂಚಾರ ಚಾಲನೆ ಎಂದಾಗುತ್ತದೆ. ನಿಲುಗಡೆ ರೇಖೆ ಎಂದರೇನು? ಸಂಚಾರಿ ಜಂಕ್ಷನ್ ಅಥವಾ ಪಾದಚಾರಿಗಳು ದಾಟುವ ಸ್ಥಳದಲ್ಲಿ 5 ಇಂಚು ಅಗಲದ ಬಿಳಿ ಅಥವಾ ಹಳದಿ ಪಟ್ಟಿ ನಿಲುಗಡೆ ರೇಖೆ ಆಗುತ್ತದೆ. ವಾಹನದ ಇಂಜಿನ್ ಪ್ರಾರಂಭಿಸುವ ಮುನ್ನ ನೀವೇನು ಮಾಡಬೇಕು ಅಂತ, ರೇಡಿಯೇಟರ್ನಲ್ಲಿ ನೀರು ಮತ್ತು ಇಂಜಿನ್ ಆಯಿಲ್ ಮಟ್ಟ ಪರೀಕ್ಷಿಸಬೇಕು. ಮೋಟಾರ್ ಸೈಕಲ್ನ ಗರಿಷ್ಠ ವೇಗದ ಮಿತಿ 50 ಕಿಲೋಮೀಟರ್ ಪ್ರತಿ ಗಂಟೆಗೆ. ಶಾಲೆಗಳ ಬಳಿ ಮೋಟಾರ್ ಕಾರಿಗೆ ಅನುಮತಿಸಿದ ಗರಿಷ್ಠ ವೇಗದ ಮಿತಿ 25 ಕಿಲೋಮೀಟರ್ ಪ್ರತಿ ಗಂಟೆಗೆ. ಶಾಲೆಗಳ ಬಳಿ ಮೋಟಾರ್ ಸೈಕಲ್ಗೆ ಅನುಮತಿಸಿದ ಗರಿಷ್ಠ ವೇಗದ ಮಿತಿ 25 ಕಿಲೋಮೀಟರ್ ಪ್ರತಿ ಗಂಟೆಗೆ. ಲಾರಿ ಲೋಡ್ ಆದಾಗ ಸರಕು ಹೊರಚಾಚಬಾರದು. ಸರಕು ಸಾಗಣೆ ವಾಹನದ ಹಿಂಬದಿಯಲ್ಲಿ ಇರಬಹುದಾದ ಸರಕಿನ ಗರಿಷ್ಠ ಉದ್ದದ ಮಿತಿ 0 ಸೆಂಟಿಮೀಟರ್. ನಗರದಲ್ಲಿ ಭಾರೀ ಮೋಟಾರು ವಾಹನಗಳು ನಿಯಮಾನುಸಾರ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ 45 ಕಿಲೋಮೀಟರ್. ನಿಯಮಾನುಸಾರ ಎಳೆದೊಯ್ಯುವ ಹಾಗೂ ಎಳೆದೊಯ್ಯಲ್ಪಡುವ ವಾಹನದ ಮಧ್ಯದಲ್ಲಿನ ಗರಿಷ್ಠ ದೂರದ ಮಿತಿ 5 ಮೀಟರ್. ನಗರದಲ್ಲಿ ಮೋಟಾರು ಸೈಕಲ್ಗಳು ನಿಯಮಾನುಸಾರ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ 40 ಕಿಲೋಮೀಟರ್. ನಿಯಮಾನುಸಾರ ಒಂದು ಟೂಯಿಂಗ್ ವಾಹನಕ್ಕೆ ನಿಗದಿಪಡಿಸಿರುವ ಗರಿಷ್ಠ ವೇಗದ ಮಿತಿ ಗಂಟೆಗೆ 24 ಕಿಲೋಮೀಟರ್. ಮೋಟಾರು ಸೈಕಲ್ ಅನ್ನು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದಾದ ಸಂದರ್ಭ ಯಾವುದು? ಯಾವುದೇ ಸಂದರ್ಭದಲ್ಲಿ ಚಲಿಸಬಾರದು. ನಗರದಲ್ಲಿ ರಾತ್ರಿಯ ವೇಳೆ ಮೋಟಾರು ಸೈಕಲನ್ನು ಗಂಟೆಗೆ ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ 30 ಕಿಲೋಮೀಟರ್. ಸರಕು ಸಾಗಣೆ ವಾಹನವು ನಿಯಮಾನುಸಾರವಾಗಿ ಹೊತ್ತೊಯ್ಯಲು ಅನುಮತಿಸಿರುವ ತೂಕ ರಹದಾರಿಯ ಅನ್ವಯ ನೀಡಿರುವ ಅನುಮತಿಯಂತೆ. ಶಾಲೆಗಳ ಹತ್ತಿರ ಆಟೋ ರಿಕ್ಷಾ ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ 25 ಕಿಲೋಮೀಟರ್. ಶಾಲೆಗಳ ಹತ್ತಿರ ಲಘು ಮೋಟಾರು ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ 25 ಕಿಲೋಮೀಟರ್. ಆಟೋ ರಿಕ್ಷಾ ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ 40 ಕಿಲೋಮೀಟರ್. 1988ರ ಕೇಂದ್ರ ಮೋಟಾರು ವಾಹನಗಳ ಕಾಯ್ದೆ ಕಲಂ 112ರ ಪ್ರಕಾರ ವೇಗದ ಮಿತಿಯನ್ನು ಮೀರುವಂತಿಲ್ಲ. 1988ರ ಕೇಂದ್ರ ಮೋಟಾರು ವಾಹನಗಳ ಕಾಯ್ದೆ ಕಲಂ 113ರ ಪ್ರಕಾರ ಚಾಲಕನು ಯಾವಾಗ ವಾಹನವನ್ನು ಚಾಲನೆ ಮಾಡುವಂತಿಲ್ಲವೆಂದು ನಿಗದಿಪಡಿಸಲಾಗಿದೆ. ಅನುಮತಿಗಿಂತಲೂ ಹೆಚ್ಚಿನ ಭಾರ ಏರಿದ ನಂತರ ಚಾಲನೆ ಮಾಡುವಂತಿಲ್ಲ. ಮೆರವಣಿಗೆ ಸ್ಥಳಗಳಲ್ಲಿ ನಿಯಮಾನುಸಾರ ವಾಹನಗಳು ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ 15 ಕಿಲೋಮೀಟರ್. ಸರಕು ಸಾಗಣೆ ವಾಹನಗಳಲ್ಲಿ ನೆಲಮಟ್ಟದಿಂದ ಹೇರಬಹುದಾದಂಥ ಸರಕಿನ ಎತ್ತರದ ಮಿತಿ 3.8 ಮೀಟರ್ಗಳಷ್ಟು ಎತ್ತರ ಇರಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಶಾಲೆಗಳ ಹತ್ತಿರ ಭಾರೀ ಮೋಟಾರು ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ
ಗಂಟೆಗೆ 15 ಕಿಲೋಮೀಟರ್. ಶಾಲೆಗಳ ಹತ್ತಿರ ಭಾರೀ ಪ್ರಯಾಣಿಕರ ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ 15 ಕಿಲೋಮೀಟರ್. 1988ರ ಕೇಂದ್ರ ಮೋಟಾರು ವಾಹನಗಳ ಕಾಯ್ದೆ ಕಲಂ 129ರ ಪ್ರಕಾರ ಚಾಲಕನು ಮೋಟಾರು ಸೈಕಲನ್ನು ಚಾಲನೆ ಮಾಡುವಾಗ ಸ್ಥಿರಸ್ತ್ರಾಣ ಅಥವಾ ಹೆಲ್ಮೆಟ್ ಅಂತೇನು ಕರಿತೀವಲ್ಲ ಅದು ಧರಿಸಲಿರಲೇಬೇಕು. ಶಾಲೆಗಳ ಹತ್ತಿರ ಮಾಧ್ಯಮ ಮೋಟಾರು ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ 15 ಕಿಲೋಮೀಟರ್. ಭಾರೀ ಮೋಟಾರು ವಾಹನ ನಿಯಮಾನುಸಾರ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆಗೆ 65 ಕಿಲೋಮೀಟರ್. ಸಂಚಾರ ದೀಪದ ನಿಯಂತ್ರಣದಲ್ಲಿರುವ ರಸ್ತೆಯ ಮಧ್ಯಂತರದಲ್ಲಿ ನೀವು ತಿರುವು ಪಡೆಯಲು ಇಚ್ಛಿಸಿದಲ್ಲಿ ರಸ್ತೆ ಮಧ್ಯಂತರದಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದಲ್ಲಿ ತಿರುವು ಪಡೆಯಬಹುದು. ಅಡ್ಡಾದಿಡ್ಡಿ ಚಾಲನೆಯು ಎಲ್ಲ ಸಮಯದಲ್ಲೂ ಎಲ್ಲ ರೀತಿಯ ವಾಹನ ಚಾಲಕರಿಗೆ ಅಪಾಯಕಾರಿಯಾಗಿದೆ. ನೀವು ಉದ್ದ ಇಳಿಜಾರಿನ ಪ್ರದೇಶದಲ್ಲಿರುತ್ತೀರಿ. ವಾಹನದ ವೇಗವನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಸಹಾಯವಾಗಲು ನೀವು ಏನು ಮಾಡಬೇಕು? ಅವಾಗೇನು ಮಾಡಬೇಕು ಅಂದರೆ ಕಡಿಮೆ ವೇಗದ ಗೇರ್ಗೆ ಬದಲಾವಣೆ ಮಾಡಬೇಕು. ಡೌನ್ ಇಳಿಬೇಕಾದ್ರೆ ಗಾಡಿ ಸ್ಪೀಡ್ ಇರುತ್ತೆ, ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತವ್ರೆ. ನೀವು ಗೇರ್ ಚೇಂಜ್ ಮಾಡಿ ಕಡಿಮೆ ಗೇರ್ನಲ್ಲಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಕಲಿಕಾ ಚಾಲಕರನ್ನು ಮೇಲುಸ್ತುವಾರಿ ಮಾಡಲು ನೀವು ಅನುಮೋದಿತ ಚಾಲನಾ ತರಬೇತುದಾರರಾಗಿರಬೇಕು. ನೀವು ಇನ್ನೊಬ್ಬರಿಗೆ ಚಾಲನೆ ಕಲಿಸ್ಬೇಕಾಗಿದ್ದರೆ ನೀವು ಆಲ್ರೆಡಿ ಲೈಸೆನ್ಸ್ ತೊಗೊಂಡಿದ್ದು ತರಬೇತಿದಾರರಾಗಿರಬೇಕು ಅಂತೇಳಿ. ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುವಾಗ ಸ್ಥಿರಸ್ಥಾನ ಹೆಲ್ಮೆಟ್ ಧರಿಸುವುದು ಅವಶ್ಯಕತೆ, ನಿಮ್ಮ ವೈಯಕ್ತಿಕ ಸುರಕ್ಷತೆಗಾಗಿ. ನಿಮ್ಮ ವಾಹನದಲ್ಲಿ ಯಾವಾಗ ಶಬ್ದ ಮಾಡಬೇಕು? ನಿಮ್ಮ ವಾಹನಕ್ಕೆ ಶಬ್ದ ಯಾವಾಗ ಮಾಡಬೇಕು ಅಂದರೆ ನಿಮ್ಮ ವಾಹನಕ್ಕೆ ದಾರಿ ಬಿಡಬೇಕಾದ್ರೆ ನೀವು ಹಾರ್ನ್ ಮಾಡಬೇಕು, ಹಿಂದುಗಡೆ ಓವರ್ಟೇಕ್ ಮಾಡಬೇಕಾದ್ರೆ. ಪ್ರಯಾಣಿಕರನ್ನು ಇಳಿಸಲು ಅಥವಾ ಹತ್ತಿಸಿಕೊಳ್ಳಲು ನಿಲ್ಲಿಸಲಾಗಿರುವ ಬಸ್ಸಿನ ಹಿಂದೆ ಇರುವಾಗ ನೀವು ಏನು ಮಾಡಬೇಕು ಅಂತ ತಾಳ್ಮೆಯಿಂದ ಹಿಂದೆ ಕಾಯಬೇಕು. ರಾತ್ರಿಯ ವೇಳೆಯಲ್ಲಿ ನೀವು ಒಂದು ಕಾರನ್ನು ಓವರ್ಟೇಕ್ ಮಾಡುವಾಗ ಖಾತ್ರಿಪಡಿಸಿಕೊಳ್ಳಬೇಕಾದದ್ದು ಏನು ಅಂತ. ವಾಹನವನ್ನು ಓವರ್ಟೇಕ್ ಮಾಡುವಾಗ ಹೆಡ್ಲೈಟ್ ಬೆಳಕನ್ನು ಪ್ರಖರಗೊಳಿಸುವುದು. ರಸ್ತೆಯ ಮಧ್ಯಪಥವು ಗಂಟೆಗೆ 40 ಕಿಲೋಮೀಟರ್ ವೇಗದ ಸಂಚಾರಕ್ಕೆ ಸೀಮಿತ. ಜೀಬ್ರಾ ಕ್ರಾಸಿಂಗ್ನಲ್ಲಿ ಪಾದಚಾರಿಗಳು ರಸ್ತೆ ದಾಟಲು ಕಾಯುತ್ತಿರುವುದರಿಂದ ನೀವು ನಿಮ್ಮ ವಾಹನವನ್ನು ನಿಲ್ಲಿಸುತ್ತೀರಿ. ಪಾದಚಾರಿಗಳು ರಸ್ತೆ ದಾಟಲು ಪ್ರಾರಂಭಿಸುವುದಿಲ್ಲ, ಆಗ ನೀವು ಏನು ಮಾಡುತ್ತೀರಿ ಅಂತೇಳಿ ತಾಳ್ಮೆಯಿಂದ ಕಾಯಬೇಕಾಗುತ್ತದೆ. ಮಂಜು ಆವರಿಸಿದ ಸಂದರ್ಭಗಳಲ್ಲಿ ಪ್ರಖರವಾದ ದೀಪಗಳನ್ನು ಬೆಳಗಿಸುವುದು ಪ್ರತಿಬಿಂಬಿಸುವುದರಿಂದ ಕೆಟ್ಟ ಪರಿಣಾಮ ಉಂಟಾಗಬಹುದು. ನಿಮ್ಮ ವಾಹನದ ದೀಪಗಳ ಪ್ರಖರತೆಯನ್ನು ಕಡಿಮೆಗೊಳಿಸುವುದು ಅವಶ್ಯಕವಾಗಿರುತ್ತದೆ. ಮಂಜು ಆವರಿಸಿದಾಗ ನೀವು ವಾಹನವನ್ನು ಚಾಲನೆ ಮಾಡುತ್ತಿರುವಾಗ ಒಂದು ವಾಹನವು ಹಿಂದಿನಿಂದ ವೇಗ ದೀಪಗಳನ್ನು ಪ್ರಖರಿಸಿಕೊಂಡು ಬಂದಾಗ ನೀವು ಏನು ಮಾಡಬೇಕು ಅಂತೇಳಿ ಸುರಕ್ಷಿತವಾಗಿದ್ದಲ್ಲಿ ಆ ವಾಹನ ಓವರ್ಟೇಕ್ ಮಾಡಿಕೊಂಡು ಮುಂದೆ ಸಾಗಲು ಅನುವು ಮಾಡಿಕೊಡಬೇಕು. ಮಳೆಯ ಸಂದರ್ಭದಲ್ಲಿ ಚಾಲನೆ ಮಾಡುವಾಗ ನಿಮ್ಮ ಮುಂದಿನ ವಾಹನದಿಂದ ಹೆಚ್ಚು ಅಂತರ ಏಕೆ ಕಾಯ್ದುಕೊಳ್ಳಬೇಕು? ಮುಂದಿನ ವಾಹನವು ಅಚಾನಕ್ಕಾಗಿ ನಿಂತು ಸರಿಯಾಗಿ ಗೋಚರಿಸಿರುವುದರಿಂದ ನಾವು ಮಳೆಯ ಸಂದರ್ಭದಲ್ಲಿ ಚಾಲನೆ ಮಾಡಬೇಕಾದ್ರೆ ಅಂತರ ಕಾಯ್ದುಕೊಳ್ಬೇಕಾಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಮಗೆ ನಮ್ಮ ಚಾಲನೆ ವೃತ್ತಿ ಪರೀಕ್ಷೆಯಲ್ಲಿ ಯಾವ ರೀತಿ ಬೇಕಾದ್ರೂ ಅವರು ನಮಗೆ ಪ್ರಶ್ನೆ ಕೇಳ್ಬೋದು. ಅದಕ್ಕೋಸ್ಕರ ನಾವು ಮುಂಚೆನೇ ಎಲ್ಲನೂ ಪ್ರಿಪೇರ್ ಆಗಿದ್ದರೆ ಒಳ್ಳೆಯದು ಅಂಥೇಳಿ. ಸೊ ಅದಕ್ಕೋಸ್ಕರ ನಾನು ಹಲವಾರು ಎಲ್ಲ ರಸ್ತೆ ಸಂಚಾರ ಚಿಹ್ನೆಗಳು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಪ್ರಶ್ನೋತ್ತರಗಳ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಇವು ನೀವು ನೋಡಿಕೊಂಡ್ರೆ ನಿಮಗೆ ಖಂಡಿತವಾಗಲೂ ನೀವು ಯಾವುದೇ ಪ್ರಶ್ನೆಯನ್ನು ಫೇಸ್ ಮಾಡ್ಬೋದು ಅಂತ ಹೇಳುತ್ತಾ, ಸೊ ನನ್ನ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಸೊ ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ಲು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಈ ಥರ ಹೊಸ ಒಂದು ಅಪ್ಡೇಟ್ ಕೊಡ್ತೀನಿ. ಸೊ ನಿಮಗೆ ಇದು ಮಿಸ್ ಆಗಲ್ಲ ಅಂತ ಹೇಳುತ್ತಾ, ಸೊ ಎಲ್ಲ ವಿಡಿಯೋಗಳು ನೀವು ನೋಡಲೇಬೇಕಂತಂದರೆ ಒಂದು ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ನೋಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳುತ್ತಾ, ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳೇನಾದಿದ್ದರೆ ಕಮೆಂಟಲ್ಲಿ ಖಂಡಿತವಾಗಿಯೂ ಕೇಳಬಹುದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.